ಗಂಟನು ಬರಬೇಕು. ನಡೆಯಬೇಡಿ ಮರೆತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ. ನೀವೇನು ಸಿಂಹಗಳಾಗಿ ಹೇಳಿದಂದನು ಬದುಕುವ ಬೇಟೆಗಾರ ಬಲಿಯನು. ಅಡ್ಡ ಬರುವ ಬೇಟೆಗಾರ ಆಯುಷ್ಯವಾಗಿಸಲು ಅವರನ್ನು ಬಲಿ ಕೊಡಿರೆಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ. तो सम्मा संबुद्धस्स बुद्धं शरणं गच्छामि धम्मं शरणं गच्छामि संघं शरणं गच्छामि द्वितीयंपि बुद्धं शरणं गच्छामि द्वितीयंपि धम्मं शरणं गच्छामि द्वितीयंपि संघं शरणं गच्छामि तृतीयंपि बुद्धं शरणं गच्छामि तृतीयंपि धम्मं शरणं गच्छामि तृतीयंपि संघं शरणं गच्छामि पानातिपाता वेरमणि सिक्खापदं समादयामि अदिन्नदाना वेरमणि सिक्खापदं समादयामि कामेषु मिथ्याचारा वेरमणि सिक्खापदं समादयामि सुरामेरय मद्यपमादपाना वेरमणि सिक्खापदं समादयामि साधु साधु साधु. बोलो डॉक्टर बाबा साहेब अंबेडकर ಅವರಿಗೆ, बोलो डॉक्टर बाबा साहेब अंबेडकर ಅವರಿಗೆ, बुद्ध भगवान की, बुद्ध भगवान की. ಅದನ್ನ ಫೇಸ್ಬುಕ್ ಲೈವ್ ಇಡ್ರಿ, ಅದನ್ನ ಕೈ ಕೊಡ್ರಿ. ಲೈವ್ ಐತ್ರಿ, ಲೈವ್ ಕೊಡ್ರಿ, ಲೈವ್ ಕೊಡ್ರಿ. ಎಲ್ಲಿ ಹೋಗಿದ್ರಿ ಅಂತ ನಾನು ಫೋನ್ ಇಲ್ಲೇ ತರಪ್ಪ जी सर ಸ್ವಲ್ಪ ಮೇಡಮ್ ಸ್ವಲ್ಪ ಮುಂದೆ ಬನ್ನಿ. ಸ್ವಲ್ಪ ಮೇಡಮ್ ಸೀತಾ ಮೇಡಮ್ ಓಕೆ ದಸ್
ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ಎಲ್ಲರಲ್ಲಿ ಭಾತೃಭಾವನೆಯನ್ನು ಮೂಡಿಸುವುದಕ್ಕಾಗಿ 1949ನೇ ಇಸ್ವಿಯ 26ನೇ ದಿನದಂದು ಸಂವಿಧಾನವನ್ನು ನಮಗೆ ನಾವೇ ಸಮರ್ಪಿಸಿಕೊಂಡಿದ್ದೇವೆ ಮತ್ತು ಅಂಗವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್. ಜೈ ಭೀಮ್. ಧನ್ಯವಾದ. ಜಿಲ್ಲಾ ತಾಲೂಕು ಎಲ್ಲರೂ ಸುಮಾರು 2 ತಿಂಗಳಿಂದ ಡೇಟ್ ಕೇಳ್ಕೊಂಬಂದರು. ಏನೋ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಇವತ್ತು 28ನೇ ತಾರೀಕು ಜನವರಿ 1ಕ್ಕೆ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಅದರಿಂದ 28ನೇ ತಾರೀಕು ವಿಜಯಪುರದಲ್ಲಿ ಮಾಡಬೇಕಂತೇಳಿ ನಾವು ಪೂರೈಸಿದಾಗ ಎಲ್ಲ ತಾಲೂಕು ಮೀಟಿಂಗ್ 2-3 ಸರಿ ಮೀಟಿಂಗ್ಲಾಗಿದೆ. ಯಾಕಂದರೆ ಇವತ್ತು ಭೀಮಾ ಮಾರ್ಗ 2 ವರ್ಷ ವಿಜಯಪುರದಲ್ಲಿ ನಾವು ಮೊದಲೇ ಫಂಕ್ಷನ್ ಮಾಡಿದ ಅಂಬೇಡ್ಕರ್ ಭವನದಲ್ಲಿ ಇದು 2ನೇ ಸರಿ ವಿಜಯಪುರದಲ್ಲಿ ಮಾಡ್ತಾ ಇರೋದು. ಇವತ್ತು ಎಲ್ಲ ಜಿಲ್ಲಾ ಸಂಚಾಲಕರು ತಾಲೂಕು ಸಂಚಾಲಕರಿಗೆ ನನ್ನ ಭೀಮಾ ವಂದನೆಗಳು ಹೇಳ್ತಾ, ಎಲ್ಲ ಜಿಲ್ಲೆಯಿಂದ ಬಂದಂಥವ್ರು ಎಲ್ಲ ನಮ್ಮ ಭೀಮಾ ಮಕ್ಕಳುಗಳು, ನಮ್ಮ ಭೀಮಾ ಕುಟುಂಬದವ್ರಿಗೆ ಎಲ್ಲ ಜೈ ಭೀಮ್ ಎಂದು ಹೇಳ್ತಾ, ಏನಿವತ್ತು ನಾವು ಬಾಗಲಕೋಟೆಯಲ್ಲಿ ಏನು ಹೋದ ತಿಂಗಳು ಕಾರ್ಯಕ್ರಮ ಶುರುವಾದಾಗಿಂದ ಈ ಉತ್ತರ ಕರ್ನಾಟಕದ ಕಡೆ ಕೆಲವ್ರಿಗೆ ಭಯ ಹುಟ್ಟಿದೆ. ಈ ಭೀಮಾ ಮಾರ್ಗನ ಏನಾದರೂ ಮಾಡಿ ತುಳಿಬೇಕು, ಈ ಭೀಮಾ ಮಾರ್ಗನ ಎಲ್ಲಿ ಓಡಾಡಕ್ಕೆ ಬಿಡಬಾರ್ದು ಅಂತೇಳಿ ಸುಮಾರು ಕೆಲವರು ಹೆಸರು ಹೇಳಕ್ಕೆ ಹೋಗಲ್ಲ, ಕೆಲವರು ಶುರು ಹಚ್ಕೊಂಡಿದ್ದಾರೆ. ಇದು 2ನೇ ಭಾಗ, ಬಾಗಲಕೋಟೆಯಿಂದ ವಿಜಯಪುರಕ್ಕೆ ಇದು 2ನೇ ಭಾಗ ಶುರು ಹಚ್ಚಿದ್ರೆ, ನೆಕ್ಸ್ಟು ಜನವರಿ ತಿಂಗಳಲ್ಲಿ ಬೆಂಗಳೂರಲ್ಲಿ ಆ ಬೆಂಗಳೂರು ಕಾರ್ಯಕ್ರಮ ನೋಡಿದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಮಿನಿಸ್ಟರ್ ಸಮೇತ ಆ ಕಾರ್ಯಕ್ರಮಕ್ಕೆ ನೋಡಿ ನಮ್ಮನ್ನ ಯಾವ ರೀತಿ ಭೀಮಾ ಮಾರ್ಗ ಮುಂದುವರಿತದೆ ಅಂತೇಳಿ ಒಂದು ಇತಿಹಾಸದಲ್ಲೇ ಒಂದು ಸುತ್ತಿನ ಶುರು ಮಾಡ್ತೀನಿ ಅಂತ ಹೇಳ್ತೀರಿ. ಯಾಕಂದ್ರೆ ಈ ಕಾಲದಲ್ಲಿ ಬಾಬಾ ಸಾಹೇಬರು ಸುಮಾರು ನಮಗೆ ಒಳ್ಳೆ ಕೊಡುಗೆಗಳು, ಒಳ್ಳೆ ಇದನ್ನ ಹೆಂಗೆ ನಾವು ಜೀವನ ಮಾಡ್ಬೇಕಂತೇಳಿ ಬಾಬಾ ಸಾಹೇಬರು ನಮಗೆ ಹಲವಾರು ದಾರಿಗಳು ನಡೆಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ ಇಲ್ಲ ಅಂದ್ರೆ ನಾವು ಯಾರೂ ಇಲ್ಲ, ನಾವು ಯಾರು ಹುಟ್ಟೋಲ್ಲ. ಹುಟ್ಟಿದ್ರೂ ನಾವು ಚಿಂತನೆ ಮಾಡ್ಕೊಂಡು ನಾವು ಇನ್ನೂ ಅನುಭವಿಸ್ಬೇಕಾಯ್ತು ನೋವು. ಅದರಿಂದ ಇವತ್ತೇನು ಈ ಕಾರ್ಯಕ್ರಮಕ್ಕೆಲ್ಲ ನನ್ನ ಜನಾಂಗ, ನನ್ನ ಕುಟುಂಬದವ್ರು ಎಲ್ಲರೂ ಬಂದಿದ್ದೀರಿ. ಎಲ್ಲರೂ ಸೇರಿ ಇನ್ನು ಭೀಮಾ ಮಾರ್ಗನ ಪ್ರತಿಯೊಂದು ತಾಲೂಕು ಮಟ್ಟಿಗೆ ತಗೊಂಡೋಗೋಣ, ಹಳ್ಳಿಗಳ ಮಟ್ಟದಲ್ಲಿ ನಾವು ಭೀಮಾ ಮಾರ್ಗನ ಶುರು ಮಾಡೋಣ ಅಂತ ಹೇಳ್ತಾ, ಏನಿವತ್ತು ಜನವರಿ 1
ಕೊನೆಯವರು ಇದರಲ್ಲಿ 28,000 ಜನನ 500 ಜನನೇ ಸೇರಿ ಹೊಡಿತಾರೆ. ಏನೋ 26,000 ಜನನ ಬರೀ 500 ಜನ ಸೇರಿ ಒಂದು ಯುದ್ಧನ ಪೂರೈಸಿ ನಮಗೆ ಒಂದು ಇಡೀ ಭಾರತ ದೇಶದಲ್ಲಿ ಒಂದು ಇತಿಹಾಸದಲ್ಲಿ ಯಾರು ಮಾಡೋಕ್ಕಾಗಿದ್ದ ಕೆಲಸನ ನಮಗೆ ಒಂದು ನೆನಪಿನ ಕಾಣಿಕೆ. ಅಂದರೆ ನಾವೆಲ್ಲ ಮನೆಗಳಲ್ಲಿ ಭಯ ಭಕ್ತಿಯಲ್ಲಿ ಇರೋದಿಲ್ಲ, ನಾವು ಧೈರ್ಯವಾಗಿ ಓಡಾಡ್ಬೋದು, ನಾವು ಧೈರ್ಯವಾಗಿ ನಾವೆಲ್ಲ ಕಡೆ ಓಡಾಡ್ಬೋದು ಅಂತೇಳಿ ಒಂದು ಇತಿಹಾಸನೇ ನೋಡಿಸ್ಕೊಟ್ಟಿದ್ದಾರೆ. ಆಮೇಲೆ ಇವತ್ತು ಎಲ್ಲ ಏನು ಇವತ್ತು ಬಾಬಾ ಸಾಹೇಬರು ಹೆಣ್ಣು ಮಕ್ಕಳು ಕೊಟ್ಟಿರೋ ಕೊಡುಗೆ ನಮ್ಮ ಅದು ಹೇಳಕ್ಕ ನಮ್ಮ ಇವರು ಬಂದಿದ್ದಾರೆ ಅಚ್ಯುತಕ್ಕ ಅಂತೇಳಿ ಇವತ್ತಿಂದ ನಮ್ಮ ಭೀಮಾ ಮಾಲಕ ಅಜ್ಜಿ ಹಾಕಿದ್ದಾರೆ. ಅವರು ನಮ್ಮ ಮನೆ ಮಗಳು ಅಂತೇಳಿ ನಾವು ಸಾಧ್ಯ ಮಾಡ್ತಾ ಇದ್ದೀವಿ ಇವತ್ತು. ಯಾಕಂದರೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ರು, ಆವತ್ತು ನೋಡಿತ್ತು ನಾವು ತಿರ್ಗಾ ಜನವರಿ 12ನೇ ತಾರೀಕು ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡೋವಾಗ ಕರೆದಿದ್ರಿ. ಆ ಡೇಟಲ್ಲಿ ಅವ್ರು ಇರಲಿಲ್ಲ. ಇವತ್ತಿಂದ ನಮ್ಮ ಜೊತೆಯಲ್ಲಿ ಅವರು ಎಲ್ಲೇ ಕಾರ್ಯಕ್ರಮ ಆದ್ರೂ ನಮ್ಮ ಜೊತೆಯಲ್ಲಿ ಇರಬೇಕು. ಅವರು ನಾವು ಯಾವುದೇ ಡೇಟ್ ಆಗಲಿ ಅವರು ನಮ್ಮ ಮನೆ ಮಗಳಾಗಿ ಇವತ್ತೇನು ನಮ್ಮ ಕುಟುಂಬ ಇದ್ದಾರೋ ಅವರೆಲ್ಲರ ಜೊತೆಯಲ್ಲಿ ಕೈ ಜೋಡಿಸ್ಬೇಕಂತ ಹೇಳ್ತಾ ಇವತ್ತು ಎಲ್ಲ ನನ್ನ ವಿಜಯಪುರದ ಜನಗಳಿಗೆ ದಯವಿಟ್ಟು ಎಲ್ಲ ಇದನ್ನ ನೀವು ತಾಲೂಕು ಮಟ್ಟಕ್ಕೆ ತಗೊಂಡೋಗಿ ಎಲ್ಲರಿಗೂ ಭೀಮ ವಂದನೆಗಳು ಹೇಳ್ತಾ ನಮ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಎಲ್ಲರಿಗೂ ಜೈ ಭೀಮ್, ಜೈ ಕರ್ನಾಟಕ. ನೀವು ಹೋಗಿ ನೀವು ರೆಡಿ ಮಾಡ್ಕೊಳ್ಳಿ ಎಲ್ಲ ನೀವೆಲ್ಲ ಓಕೆ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ತಕ್ಕಂಥವ್ರು ನೀವು ಯಾರು ಎದ್ದು ಹೋಗ್ಬೇಡಿ, ನೀವು ಕೂತ್ಕೊಡ್ರಿ ಅಲ್ಲಿ ಯಾರು ಹೇಳ್ಬೇಡ್ರಿ. ಧನ್ಯವಾದಗಳು. ತಾವೆಲ್ಲ ಜನವರಿ 1 ವಿಜಯೋತ್ಸವ ಕೋರೆಗಾಂವ್ ಯುದ್ಧ ಏನು ಜನವರಿ 1ಗೆ ಎಲ್ಲ ಜಿಲ್ಲೆಗಳಿಂದ ನಾವು ಕೋರೆಗಾಂವ್ ಇದ್ರಿಗೆ ಹೋಗೋದ್ರಿಂದ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ 28ನೇ ತಾರೀಕು ಇವತ್ತು ಮಾಡಬೇಕಂತೇಳಿ ಸುಮಾರು ಒಂದು ತಿಂಗಳಿಂದ ಒಂದು ಸಿದ್ಧತೆ ಮಾಡಿ ಎಲ್ಲ ನಮ್ಮ ವಿಜಯಪುರದ ಜಿಲ್ಲಾ ಸಂಚಾಲಕರು, ಸಂಘಟನೆ ಸಂಚಾಲಕರು, ತಾಲೂಕು, ಸ್ಟೇಟು ಎಲ್ಲವರು ಇದರಿಗೆ ಭಾಗವಹಿಸಿದ್ದಾರೆ. ಏನಿವತ್ತು ವಿಜಯಪುರದಲ್ಲಿ ನಾವು ಕಾರ್ಯಕ್ರಮನ ಇವತ್ತಿನ ಏನು ಮಾಡಿದ್ದೀರಿ ಆ ಕಾರ್ಯಕ್ರಮ ಮುಂದೆ ದಿನಗಳಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮಾಡಬೇಕಂತೇಳಿ ನಮ್ಮ ಭೀಮವಾದ ದಲಿತ ಸಂಘ ಸಮಿತಿ ಭೀಮ ಮಾರ್ಗ ತೀರ್ಮಾನಗಳು ಹಾಕೊಂಡಿದೆ. ಯಾಕಂದರೆ ಮುಂದಿನ ದಿನದಲ್ಲಿ ಸಾವಿತ್ರಿಬಾಯಿ ಫುಲೆ 3ನೇ ತಾರೀಕು ಹುಟ್ಟಿದ ಹಬ್ಬ. ಅಂದರೆ ನಮ್ಗೆ ಇಡೀ ಭಾರತ ದೇಶದ ವಿದ್ಯೆ ತಂದುಕೊಟ್ಟಿದ್ದ ದೇವತೆ. ಆ ದೇವತೆನ ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕಂತೇಳಿ ನಾವು ಆಗಲಿ ಮಾತಾಡಿದ್ದೀರಿ. ಎಲ್ಲ 3ನೇ ತಾರೀಕು ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೋಗಿ ಅವ್ರಿಗೆ ಲಾಡು, ಚಾಕ್ಲೇಟು, ಬುಕ್ಸು ಕೊಡ್ಬೇಕಂತೇಳಿ ನಾವು ತೀರ್ಮಾನಗಳು ಹಾಕೊಂಡಿದ್ದೀರಿ. ಇವತ್ತು ನಾವು ಸುಮಾರು ಬುಕ್ಸ್ಗಳು ಕೊಟ್ಟಿದ್ದೀರಿ. ಇಲ್ಲಿ ಸುಮಾರು 300 ಮಕ್ಕಳಿಗೆ ಬ್ಯಾಗು, ಬುಕ್ಸು ವಿತರಣೆ ಊಟ ಆದ ನಂತರ ಅಂತೇಳಿ ಮಕ್ಕಳು ಸ್ವಲ್ಪ ಲೇಟಾಗಿರೋದ್ರಿಂದ ಮುಂದೆ ಒಂದು 10-15 ನಿಮಿಷದಲ್ಲಿ ಅವ್ರಿಗೂ ಮಕ್ಕಳಿಗೆ ಬುಕ್ಸು ಬ್ಯಾಗೆಲ್ಲ ಕೊಡ್ತಾಯಿದ್ದೀರಿ. ಏಪ್ರಿಲ್ 14ನೇ ತಾರೀಕು ಬಾಬಾ ಸಾಹೇಬ್ರು ಹುಟ್ಟಿತ್ತು. ಯಾಕಂದರೆ ಅವ್ರು ಹುಟ್ಟಿಲ್ಲ ಅಂದರೆ ಇವತ್ತು ನಾವು ಇಡೀ ದೇಶದಲ್ಲಿ ನಾವು ಬದುಕೋಕ್ಕಾಗ್ತಾ ಇರಲ್ಲ, ನಾವು ಒಂದು ಜೀವನ ಮಾಡೋಕ್ಕಾಗ್ತಾ ಇರಲ್ಲ. ಯಾಕಂದರೆ ಅವರು ಬಾಬಾ ಸಾಹೇಬರು ಏನು 2 ವರ್ಷ 11 ತಿಂಗಳು 13 ದಿನ ಬಾಬಾ ಸಾಹೇಬರು ಕುಂತ್ಕೊಂಡು ನಮಗೆ ಜೀವನ ರೂಪಿಸಿದ ದಿನ ಅದು. ಯಾಕಂದರೆ ಅವರು ಇದು ಇತಿಹಾಸ ಬರೆದಿಲ್ಲ ಅಂದಿದ್ರೆ ಇವತ್ತು ನಮ್ಮ ಮನೆ ಬರ ಏನೂ ಇಡೀ ಭಾರತ ದೇಶದಲ್ಲಿ ನಾವು ಎಲ್ಲೂ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇರಲ್ಲ ಅಂಥ ಇದರಲ್ಲಿ. ಯಾಕಂದರೆ ಜೀತ ಮಾಡ್ಕೊಂಡು ನಾವು ಕೆಲವು ಮನೆಗಳಲ್ಲಿ ಜೀತ ಮಾಡ್ಕೊಂಡು ಸಗಣಿ ಬಸ್ಕೊಂಡಿದ್ದಂಥವ್ರು ಇವತ್ತು ಇಡೀ ಭಾರತ ದೇಶ ಕೊಂಡಾಡ್ತಾ ಇದೆ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ರಿಂದ. ಆಮೇಲೆ ಸಾವಿತ್ರಿಬಾಯಿ ಫುಲೆ ಅವರು, ಏನು ಜ್ಯೋತಿಬಾ ಫುಲೆ ಅವರು ಎಲ್ಲರೂ ನಮಗೆ ಭಾರತ ದೇಶದಲ್ಲಿ ವಿದ್ಯೆ ತಂದುಕೊಟ್ಟವರು. ಅವರು 12 ಸ್ಕೂಲ್ ಓಪನ್ ಮಾಡಿದವರು ಸಾವಿತ್ರಿಬಾಯಿ ಫುಲೆ ಅವರು. ಅದರಿಂದ ಇವರು ಎಲ್ಲ ಏನೇನಿದೆಯೋ ಎಲ್ಲರಿಗೂ ಪ್ರತಿಯೊಂದು ತಿಂಗಳಲ್ಲಿನೂ ನಾವು ಅವರ ಉದ್ದೇಶವನ್ನು ಮಾಡ್ಕೊಂಡು ಈ ಸಂಘಟನೆಯಿಂದ ಪ್ರತಿಯೊಂದು ಜಿಲ್ಲೆಗಳು, ತಾಲೂಕು ಎಲ್ಲರಿಗೂ ಭೀಮ ವಂದನೆಗಳು ಹೇಳ್ತಾ ಇವತ್ತು ಎಲ್ಲ ನಮ್ಮ ಪತ್ರಿಕೆಯವರು ಎಲ್ಲರೂ ಬೆಳಗ್ಗೆಯಿಂದ ನಮ್ಮ ಜೊತೆಯಲ್ಲಿದ್ದೀರಿ. ನಿಮಗೂ ಭೀಮ ವಂದನೆಗಳು ಹೇಳ್ತಾ ನಾವು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋರಿಗೆ ಎಲ್ಲರಿಗೂ ಜೈ ಭೀಮ್, ಜೈ ಭಾರತ್ ಮಾತೆ. ಇದನ್ನು ವಿಜಯಪುರದಲ್ಲಿ 2 ವರ್ಷದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಫಂಕ್ಷನ್ ಮಾಡಿದಾಗ ನಾವು 3 ಆದೇಶ ಮಾಡಿದ್ರಿ. ಏನು ಪ್ರತಿಯೊಂದು ಬಡ ಮಕ್ಕಳು
ಯಾರಿದ್ದಾರೆ ಎಲ್ಲ ಮಕ್ಕಳಿಗೆ ಬುಕ್ಸು ಬ್ಯಾಗ್ ಕೊಡಬೇಕು ಅಂತ. ಅದು ಇವಾಗ ಸುಮಾರು ಒಂದು 15,000 ಬುಕ್ಸು ಕೊಟ್ಟಿದ್ದೀರಿ. ನೆಕ್ಸ್ಟು ಏನು ಏಪ್ರಿಲ್ 14 ಬರುತ್ತೋ ಪ್ರತಿಯೊಂದು ಹಳ್ಳಿಗೂ ಹೋಗಿ ಬುಕ್ಸ್ ಕೊಡಬೇಕಂತ ನಮ್ಮ ಲೀಡರ್ಗಳಿಗೆ ಹೇಳ್ತಾ ಇದ್ದೀರಿ ಬುಕ್ಸ್ಗಳು. ಆಮೇಲೆ ನಮ್ಮ ಸಂಘಟನೆಯಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ಅಂದರೆ ಪ್ರತಿಯೊಂದು ಜಾತಿ, ಅವ್ರು ಇಂಥ ಜಾತಿ ಅಂತೇನಿಲ್ಲ, ಯಾರೇ ಹೆಣ್ಮಕ್ಳು ಡೆಲಿವರಿ ಆದರೆ 3,000 ರೂಪಾಯಿ ಕೊಡೋವಂಥ ಕೆಲಸ ಮಾಡಿದ್ದೀರಿ. ಇವತ್ತು ಹೆಚ್ಚು ಕಡಿಮೆ ಒಂದು 700 ಜನಕ್ಕೆ ಕೊಟ್ಟಿದ್ದೀರಿ. ಮುಂದೆ ಅಂಬೇಡ್ಕರ್ ಹುಟ್ಟಿದ ದಿನ ಆವತ್ತು ಸುಮಾರು ಒಂದು 100-150 ಜನಕ್ಕೆ ಕೊಡಬೇಕಂತೇಳಿ ನಾವು ಎಲ್ಲ ಜಿಲ್ಲೆಗಳು ಯಾರ್ಯಾರು ಮಾಡಿದ್ದಾರೋ ಒಂದು ಪಟ್ಟಿ ತಗೊಂಡು ಅದರಲ್ಲಿ ಏನು ನಮಗೆ ಒಂದು ರಸೀದಿ ಕೊಟ್ಟಿದ್ದಾರೋ ಆ ರಸೀದಿ ಪ್ರಕಾರ ಅದನ್ನು ಕೊಡೋಕೆ ಆ ದಿನ ನಾವು ಬೆಂಗಳೂರಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಆವತ್ತು ಎಲ್ಲ ಒಂದು ಏನು ಪಟ್ಟಿ ಕೊಡ್ತಾರೋ ಅವ್ರಿಗೆಲ್ರಿಗೂ ಅಲ್ಲಿ ಕೊಡ್ತೀವಿ. ಆಮೇಲೆ ಯಾರೇ ನಮ್ಮ ಸಂಘಟನೆಯಲ್ಲಿ ಪ್ರತಿಯೊಂದು ಜಾತಿ ಬಡವರು ಯಾರೇ ಆಗಲಿ ತೀರೋದ್ರೆ 3,000 ರೂಪಾಯಿ ನಮ್ಮ ಸಂಘಟನೆಯಿಂದ ಕೊಟ್ಟಿದ್ದೀವಿ. ಅದನ್ನು ಮುಂದೇನು ಏನು ಏಪ್ರಿಲ್ ತಿಂಗಳಿಂದ ಶುರು ಮಾಡ್ತೀವಿ. ಅದನ್ನು ಯಾವ ರೀತಿ ಮಾಡಬೇಕಂತೇಳಿ ಎಲ್ಲ ಸ್ಟೇಟು, ಜಿಲ್ಲೆಯವರು, ತಾಲೂಕು ಕಮಿಟಿ ಎಲ್ಲ ಕುಂತ್ಕೊಂಡು ಅದನ್ನೊಂದು ಪಟ್ಟಿ ಮಾಡಿ ಅದನ್ನು ಮುಂದುವರಿಸ್ಬೇಕು ಅಂತೇಳಿದ್ದು. ಅಂದರೆ ದಲಿತರು ಮಾತ್ರ ಅಲ್ಲ, ಪ್ರತಿಯೊಂದು ಮುಸ್ಲಿಮ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಜಾತಿನೂ ಏನಿವತ್ತು ಎಷ್ಟು ಸಾವಿರಾರು ಜಾತ್ರೆ ಇದೆ, ಎಲ್ಲ ಜಾತಿ ಬಡವರಿಗೆ ಗುಡಿಸಿ ನಮ್ಮ ಸಂಘಟನೆ ಅಂತ ಕೊಡ್ಬೇಕಂತೇಳಿ ಕೊಟ್ಟಿದ್ದೀರಿ. ಮುಂದೇನು ಕೊಡ್ತೀರಿ. ಯಾಕಂದರೆ ನಮ್ಮ ಭೀಮಾ ಮಾರ್ಗ ಇಡೀ ರಾಜ್ಯದಲ್ಲಿ ಮನೆಗೂ ತಗೊಂಡು ಹೋಗ್ಬೇಕನ್ನೋದು ನಮ್ಮ ಆಸೆ. ಯಾಕಂದರೆ ಬಾಬಾ ಸಾಹೇಬ್ರ ಕನಸು ಏನಿದ್ದು ನಾವು ಅವ್ರ ನಳ್ಳಲ್ಲಿ ಬದುಕ್ತಾ ಇರೋರು. ಅದರಿಂದ ಬಾಬಾ ಸಾಹೇಬ್ರ ಕನಸಲ್ಲಿ ಬದುಕಿ ಅವರ ಆಸೆಗಳನ್ನ ನಾವು ತೀರ್ಸೋ ಕೆಲಸ ನಾವು ಮಾಡ್ತೀವಿ. ಅಧ್ಯಕ್ಷರೇ, ಇವಾಗ ವಿಜಯಪುರ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ. ನೀವು ಏನು ಜಿಲ್ಲಾ ಪ್ರವಾಸದ ಮಾಡಿಬಿಟ್ಟು ಏನು ಅದರಿಗೆ ನಾವು ಬೆಳಗ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರಿ, ಅಲ್ಲಿ ಹೇಳಿದಿರಿ ಒಂದು ನೆಕ್ಸ್ಟ್ ಒಂದು ಮೀಟಿಂಗ್ ಕರೆದು ನಮ್ಮ ವಿಜಯಪುರದಲ್ಲಿ ಒಂದು ಮೀಟಿಂಗ್ ಕರೆದು ಏನು ಈ ವಿಜಯಪುರ ಜಿಲ್ಲೆಯಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನೊಂದು ಪಟ್ಟಿ ಮಾಡಿ ಇದರ ಸರ್ಕಾರ ವಿರುದ್ಧ ಅಂದರೆ ಸರ್ಕಾರಕ್ಕೆ ನಮಗೆ ಏನು ಗಮನ ತರಬೇಕು ಅದನ್ನೊಂದು ನಮ್ಮ ಲೆಟರ್ ಮುಖಾಂತರ ಕೊಟ್ಟು ಆಮೇಲೆ ನಾವೊಂದು ಹೋರಾಟ ಶುರು ಮಾಡ್ತೀವಿ ಸರ್. ಕೆಲವೊಂದು ಹಳ್ಳಿಗಡಿ ಕಡೆ ಅನ್ಟಚಬಲ್ ಇನ್ನೂ ಭಾಳ ಅದಾವೆ. ಇನ್ನೂ ಏನೈತಿ, ಚಾ ಅಂಗಡಿಯಲ್ಲಿ ಚಾ ಕುಡ್ಲಿಕ್ಕೆ ದಲಿತರಿಗೆ ಪ್ರವೇಶ ಇಲ್ಲ ಜಿಲ್ಲೆಯಲ್ಲಿ. ನಾವೇನು ಹೋಬಳಿ ಮಟ್ಟ ಲೀಡರ್ಗಳನ್ನ, ತಾಲೂಕು ಮಟ್ಟ ಲೀಡರ್ಗಳು ಮಾಡಿದ್ರೆ ಅಂದರೆ ಇದ್ರನ್ನ ಎಲ್ಲಿ ಟೀ ಚಾಯ್ ಕುಡಿಯೋಕೆ ಹೋದಾಗ ಲೋಟ ಕೊಡಲ್ಲ, ಆಮೇಲೆ ಹೋಟ್ಲುಗಳ ಒಳಗಡೆ ಸೇರಿಸಲ್ಲ, ಆಮೇಲೆ ಬ್ರಾಹ್ಮಣರ ಮಕ್ಕಳ ಮದುವೆ ಆದರೆ ಅದನ್ನು ಮರ್ಡ್ರ್ ಮಾಡೋ ಅಂಥ ಕೆಲಸಗಳು ಶುರುವಾಗಿದೆ. ಇದ್ರಿಗೆ ನಾವು ಬೆಂಗಳೂರಲ್ಲಿ 10ನೇ ತಾರೀಕು ಸ್ಟೇಟ್ ಕಮಿಟಿ ಮೀಟಿಂಗ್ ಕರಿತಾ ಇದ್ದೀವಿ. ಕರೆದು ಎಲ್ಲ ಜಿಲ್ಲೆಗಳಲ್ಲಿ ಏನೇನಿದೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಅದನ್ನು ಒಂದು ಸರ್ಕಾರ ವಿರುದ್ಧ ಒಂದು ಹೋರಾಟ ಮಾಡ್ಬೇಕಂತೇಳಿ ನಾವು ಸ್ವಾಭಿಮಾನ ದಲಿತರು ಒಂದು ಹೆಣ್ಮಗು ಬ್ರಾಹ್ಮಣರ ಮಗುನ ಒಂದು ಮದುವೆ ಆಗಿರೋದು ಕಾರಣಕ್ಕೆ ಅವ್ರ ತಂದೆನೇ ಹೋಗಿ ಮರ್ಡರ್ ಮಾಡ್ತಾರೋ ಕಾಲ ಬಂದಿದೆ. ಅದು ನಾವು ನಿದ್ದೆ ಮಾಡ್ತಾಯಿದ್ದೀರಿ ಅಂತ ನಮ್ಮದು ತಪ್ಪಿದೆ. ಯಾಕಂದರೆ ನಾವು ಲೀಡರ್ಗಳಾದವರು ನಾವು ಸರಿ ಇದ್ದರೆ ಅದು ಆಗೋಕ್ಕೆ ಚಾನ್ಸ್ ಇಲ್ಲ. ಅಂದರೆ ಆ ಭಾಗದಲ್ಲಿ ಒಂದು ಲೀಡರ್ಶಿಪ್ ಬೆಳಿಬೇಕು. ಅದು ಯಾರು ತೊಂದರೆ ಮಾಡ್ತಾರೋ ಅವ್ರನ್ನ ನಾವು ಕೂಡಲೇ ಅವ್ರನ್ನ ಕಾನೂನು ರೀತಿಯಲ್ಲಿ ಬಂಧಿಸ್ಬೇಕಂತೇಳಿ ನಾವು ಮಾಡ್ತಿದ್ದೀವಿ. ಈಗಾಗಲೇ ಅದನ್ನ ಖಂಡಿಸಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆ ರೀತಿ ನಿಮ್ಮ ಸಂಘಟನೆ ನಾವು ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನೆಕ್ಸ್ಟ್ ಶುರುವಾಗುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲ, ಪ್ರತಿ ತಾಲೂಕು ಆಫೀಸ್ ಮುಂದೆ, ಕಚೇರಿಗಳ ಮುಂದೆ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಶುರುವಾಗಬೇಕು. ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಅವ್ರನ್ನ ಗಲ್ಡಿಗೇರಿಸಬೇಕು ಅಂತ ನಮ್ಮ ಉದ್ದೇಶ. ಸಂಘಟನೆಯಿಂದ PPP ಮೆಡಿಕಲ್ ಕಾಲೇಜು ಧರಣಿ ಏನಿವತ್ತು 102 ದಿನ ಧರಣಿ ಕುಂತಿದ್ದಾರೆ, ಅದಕ್ಕೆ ನಾವು ಭಾಗವಹಿಸ್ತೀರಿ. ಸರ್ಕಾರ ಅದನ್ನು ಸರಿಯಾದ ರೀತಿಯಲ್ಲಿ ಗಮನ ತಂದಿಲ್ಲ ಅಂದರೆ CM ಮನೆ ಮುಂದೆನೇ ಧರಣಿ ಮಾಡೋಕ್ಕೆ ನಮ್ಮ ಚಳುವಳಿಯಿಂದ ಮುಂದುವರಿತದೆ ಸರ್. ಓಕೆ ಸರ್, ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಡಾಕ್ಟರ್ BN ವೆಂಕಟೇಶ್ ಅಂತೇಳಿ, ರಾಜ್ಯ ಸಂಚಾಲಕರು, ಬೆಂಗಳೂರು ಸರ್. ಇವತ್ತಿನ ದಿವಸ ಭೀಮಾ ಕೊರೆಯುವ ವಿಜಯೋತ್ಸವ ನಿಮಿತ್ತವಾಗಿ ಚಾಲೂ ಆಯಿತು. ಜಿಲ್ಲಾ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ದಲಿತ ಸಂಘರ್ಷ ಸಮಿತಿ ಭೀಮಾ ವತಿಯಿಂದ. ವಿಷಯಪ್ಪ ಏನಂದ್ರೆ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಈ ಭೀಮಾ ಕೊರೆಯುವ ವಿಜಯೋತ್ಸವ ಆಚರಣೆ ಮಾಡಿ ಭೀಮಾ ಕೊರೆಯುವಾಗ ಹೋಗ್ಬೇಕಂತೇಳಿ ನಮ್ಮ ಬಿಜಾಪುರ ಟೀಮಿನಿಂದ ನಾವು ವಿಚಾರ ಮಾಡಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಸಂಘಟನೆ ವತಿಯಿಂದ ನಮ್ಮ ರಾಜ್ಯ ಸಂಚಾಲಕರು ಘೋಷಣೆ ಮಾಡಿದಂಥ 3 ಗ್ಯಾರಂಟಿಗಳು ಏನಂದ್ರಪ್ಪ, ನಮ್ಮ ಸಂಘಟನೆಯಲ್ಲಿ ಮೆಂಬರ್ಶಿಪ್ ಆದಂಥವ್ರಿಗೆ ಯಾರೇ ಅವ್ರ ಮಂದಿಗಳಿಗೆ ಡೆಲಿವರಿ ಆದರೆ ಅಥವಾ ಡೆತ್ ಆದರೆ 3,000 ರೂಪಾಯಿನ ಪರಿಹಾರನ ತಮ್ಮ ದುಡಿಮೆಯಿಂದ ₹1 4ನೇ ಭಾಗ ತೆಗೆದಿಟ್ಟಿದ್ದಾರೆ ನಮ್ಮ ರಾಜ್ಯ ಸಂಚಾಲಕರು. ಆಮೇಲೆ ಬಡ ಮಕ್ಕಳಿಗೆ ನಾವು ಕಲಿತಾ ಇದ್ದಾಗಾದರೂ ನಮಗೆ ಒಂದು ನೋಟ್ಬುಕ್ ತೊಗೋಬೇಕಂತೇಳಿ
ಆ ಪರಿಸ್ಥಿತಿಯೊಳಗೆ ನಾವು ಕಲ್ತಿದ್ದೀವಿ. ಈಗ ಮಕ್ಕಳಿಗೆ ಅಂಥ ಕಷ್ಟನ ಬರಬಾರ್ದು ಅಂತೇಳಿ ನಮ್ಮ ರಾಜ್ಯ ಸಂಚಾಲಕರು ಮಕ್ಕಳಿಗೆ ಬ್ಯಾಗು ಮತ್ತು ನೋಟ್ಬುಕ್ಕನ್ನು ವಿತರಣೆ ಮಾಡಬೇಕಂತೇಳಿ ಅದನ್ನೊಂದು ಗ್ಯಾರಂಟಿ ಆಗಿದೆ. ಈ ಎಲ್ಲ ಗ್ಯಾರಂಟಿಗಳನ್ನು ನಾವು ಆಯಾ ಮೆಂಬರ್ಶಿಪ್ ಆದವರಿಗೆ ಈ ಊಟ ಆದ ನಂತರ ಈ ಕಾರ್ಯಕ್ರಮವನ್ನು ಮತ್ತು ನಾವು ಅವರಿಗೆ ನೋಟ್ಬುಕ್ ಮತ್ತು ಪೆನ್ನನ್ನು ವಿತರಣೆ ಮಾಡ್ತೇವೆ. ಅದಾದ ನಂತರ ಈ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ ಅಂತೇಳಿ ನಾನು ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ಜಿಲ್ಲಾ ಸಂಚಾಲಕರು ವಿಜಯಕುಮಾರ್ ಅರಕೇರಿ. ಓಕೆ ರೀ.